ಹೆವಿ ಡೇಂಜರ್ ಆಗಿದೆ. ಒಬ್ಬೊಬ್ಬರೇ ಇದ್ದಾಗ ಮಾತ್ರ ಯಾರು ಬರಕ್ಕೆ ಹೋಗ್ಬೇಡಿ. ಏನು ಕಾಣಿಸ್ತಲ್ಲ ಗುರು, ಎಲ್ಲ ಕತ್ಲೆ ಇದೆ. ಟೆಂಪಲ್ ಆಗಿತ್ತ ಅಂತ ನನಗನ್ಸುತ್ತೆ. ಏನಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಅಂದರೆ ನೋಡಿ, ಇಲ್ಲಿ ಗುಹೆ ಇದೆ, ಬಂಡೆ ಮೇಲೆ RCB ಅಂತ ಬರ್ದಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಏನಂತಪ್ಪ ಮಹಾನ್ ಭಾವ ನೋಡಿ, ಆಲೆ ಸನ್ರೈಸ್ ಆಗ್ತಾ ಇದೆ. ಮಿಸ್ಟರ್ ಶ್ರೀನಿವಾಸ್ ಬಂದ್ರಿ ಯಾಕೆ? ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದೀವಿ ನಿಜಗಲ್ ಸಿದ್ದರ ಬೆಟ್ಟ. ಇದು ತುಮಕೂರಿನ ದಾಬಸ್ಪೇಟೆಯಿಂದ ಜಸ್ಟ್ 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬನ್ನಿ, ಈ ಬೆಟ್ಟದ ಒಂದು ಟಾಪ್ ವ್ಯೂನ ಮತ್ತೆ ಕೇವ್ನ ಎಕ್ಸ್ಪ್ಲೋರ್ ಮಾಡೋಣ. ನಾನಂತೂ ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಕಲ್ಪತರುನಾಡು ತುಮಕೂರು ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಅಂತಾರಲ್ಲ, ಹಾಗೆ ಇಲ್ಲಿ ನಾವು ಒಳ್ಳೊಳ್ಳೆ ಬೆಟ್ಟಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೆ ಇವತ್ತು ನಾವು ಬಂದಿದ್ದೀವಿ ನಿಜಗಲ್ ಸಿದ್ದರ ಬೆಟ್ಟಕ್ಕೆ. ಬನ್ನಿ, ಈ ಬೆಟ್ಟದ ಟಾಪ್ ವ್ಯೂ ಮತ್ತೆ ಕೇವ್ನ ಎಕ್ಸ್ಪ್ಲೋರ್ ಮಾಡೋಣ. ನಾನಂತೂ ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಶ್ರೀನಿವಾಸ್ ಹೇಳ್ರಿ. ಅಗೇನ್ ಆಫ್ಟರ್ 1 ಮಂತ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೀವಿ ಬೆಟ್ಟ ಹತ್ತಕ್ಕೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದು ಏನಪ್ಪ, ತಿಂಗಳಲ್ಲಿ 2 ಇಲ್ಲ 3 ಬೆಟ್ಟ ಹತ್ತಲಿಲ್ಲ ಅಂದ್ರೆ ಇರಕ್ಕೆ ಆಗಲ್ಲ. ಹೌದಾ? ಇರೋದೊಂದು ಲೈಫು, ಎಂಜಾಯ್ ಮಾಡಬೇಕು. ನಮ್ದಂತೂ ಲೈಫು ಬೆಳಗ್ಗೆ 6:15 ಎದ್ದವಳು, ಸಾಯಂಕಾಲ 6:15 ರಿಟರ್ನ್ ಬಾ. ಇದಾಗೋಗ್ಬಿಟ್ಟಿದೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ಸಿಗೋ ಒಂದು ಸಂಡೇಲಾದ್ರೂ ಮಜಾ ಮಾಡೋಣ ಅಂತ ಅವಾಗ ಟ್ರಿಪ್ ಪ್ಲಾನ್ ಮಾಡ್ಕೊತಾ ಇರ್ತೀವಿ. ಸೊ ಇವತ್ತು ಕೂಡ ನನ್ನ ಜೊತೆ ಶ್ರೀನಿವಾಸ್ ಇದ್ದಾರೆ. ಹೆಂಗನಿಸ್ತಿದೆ ಅನುಭವ? ಆಕ್ಚುಲಿ ನಾವು ಇನ್ನೂ ಬೇಗ ಬಿಟ್ಟಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸ್ವಲ್ಪ ಲೇಟಾಗಿ ಹೋಗಿದೆ. ನೋಡೋಣ ಬನ್ನಿ ಹೆಂಗಿದೆ ಟಾಪ್ ವ್ಯೂ. ನಾವು ಈ ಬೆಟ್ಟ ಫಸ್ಟ್ ಟೈಮ್ ಹತ್ತುತ್ತಾ ಇರೋದು. ಬರೀ ಡೌಗಳಿಂದ ಅಷ್ಟೊಂದು ನಾಲೆಡ್ಜ್ ಇಲ್ಲ ಈ ಬೆಟ್ಟ. ನಿಜಗಲ್ ಬೆಟ್ಟ. ನಿಜಾನ ಸುಳ್ಳ ಅಂತ ನಿಜಾನ ಸುಳ್ಳಂತೆ. ನೋಡೋಣ ಬನ್ನಿ ನಿಜಾನ ಸುಳ್ಳ ಅಂತ. ನೋಡಿ, ನಮ್ಮ RCB ಅಭಿಮಾನ ಎಲ್ಲೆಲ್ಲೆಲ್ಲ ಬಂದಿದೆ ಅಂತ. ನಿಜಗಲ್ ಬೆಟ್ಟದಲ್ಲೂ ಬಂಡೆ ಮೇಲೆ RCB ಅಂತ ಬರ್ದಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಇಷ್ಟೇ ಅಲ್ಲ, ಇನ್ನು ಎಲ್ಲೆಲ್ಲೆಲ್ಲೋ ಬರ್ದಿರ್ತಾರೆ ನಮ್ಮ RCB ಫ್ಯಾನ್ಸ್. ನಾವು RCB ಫ್ಯಾನ್ಸ್ಗಳೇ. ಶ್ರೀನಿವಾಸ್, ನೀವ್ ಯಾರ ಫ್ಯಾನು? ನಾವು ಜೈ RCB. ಈ ಸಲ ಕಪ್ ನಮ್ದೇ ಬಿಡು. ಈ ಸಲ ಕಪ್ ನಮ್ದೇ. ಆಯ್ತು ಬಿಡು. ನೋಡಿ, ಆಲೆ ಸನ್ರೈಸ್ ಆಗ್ತಾ ಇದೆ. ಮೋಡ ಎಲ್ಲ ಕವರ್ ಆಗಿದೆ. ಒಂದು ಒಳ್ಳೆ ಸನ್ರೈಸ್ ವ್ಯೂ ಪಾಯಿಂಟ್ ನಾವು ನೋಡಕ್ಕೆ ಟಾಪಿಗೆ ಹೋಗ್ತಾ ಇದೀವಿ. ಸೂರ್ಯ ಕೂಡ ಇನ್ನೂ ಬಂದಿಲ್ಲ. ನೋಡೋದ್ ಬನ್ನಿ ಟಾಪ್ ವ್ಯೂ ಯಾವ ತರ ಕಾಣುತ್ತೆ. ಸ್ಟಾಪ್. ಆಕ್ಚುಲಿ ಕಹಾನಿಲಿ ಒಂದು ಟ್ವಿಸ್ಟ್ ಇದೆ. ಏನಪ್ಪಾ ಅಂತ ಅಂದ್ರೆ, ನಾವು ಬೆಟ್ಟನ ಹಾಗೆ ಸ್ಟ್ರೈಟ್ ಹತ್ಕೊಂಡು ಹೋಗ್ತಾ ಇಲ್ಲ, ನಮ್ಮ ಲೆಫ್ಟಿಗೆ ತಗೊಂತೀವಿ. ಏಕೆ ಅಂತಂದ್ರೆ ಜನ ಈಗ ಚೇಂಜ್ ಕೇಳ್ತಾ ಇದಾರೆ ಸರ್. ಅಲ್ಲೇನ್ ನೋಡಿದ್ವಿ, ನಮಗೇನ್ ಕಾಣಿಸ್ತು, ಪ್ರತಿಯೊಂದು ತೋರಿಸ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಬೆಟ್ಟ ಜಸ್ಟ್ ಆಫ್ ಹತ್ತಿದೀವಿ. ಆಯ್ತು, ಆಮೇಲೆ ತುಂಬಾ ಚೆನ್ನಾಗಿದೆ. ನೇಚರ್ ಮಾತ್ರ ಕೂಲ್ ಆಗಿದೆ. ಇಲ್ಲಿಂದ ಸರೌಂಡಿಂಗು ನಮಗೆ ತುಮಕೂರೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ. ನೇಚರ್ ಎಲ್ಲ. ನಾವು ಇಲ್ಲಿಂದ ಆ ಸೈಡ್ ಹೋಗ್ಬೇಕು. ನೋಡೋಣ ಆ ಸೈಡ್ ವ್ಯೂ ಯಾವ ತರ ಇದೆ. ನಾವು ನೋಡಕ್ ಹೋಗ್ತಾ ಇದೀವಿ. ಶ್ರೀನಿವಾಸ್ ರೆಡಿನಾ? ಬಾರಪ್ಪ ಹೋಗೋಣ. ಆದ್ರೆ ಬಹಳ ಜಾಗ್ರತೆಯಿಂದ ಇರಪ್ಪ. ಅದ್ಯಾಕೋ ಜಾರ ತರ ಕಾಣಿಸ್ತಾ ಇದೆ. ಮಳೆ ಎಲ್ಲ ಬಂದು ಜಾರ್ತಾ ಇದೆ. ನೋಡೋಣ ಬನ್ನಿ. ಬಿದ್ರೆ ಪಾತಾಳದೆ. ಸ್ಟಾರ್ಟ್. ನಿನಗಾದ್ರೆ ಫ್ಯಾನ್ಸ್ ಇದ್ದಾರೆ, ನನಗೆ ಯಾರು ಅವರಪ್ಪ. ಶ್ರೀನಿವಾಸ್ ನಿಧಾನ ಬನ್ನಿ. ಹುಷಾರು ಜರಿತೈತಿ.
ಬಹಳ ಜಾರ್ತಾ ಇದೆ. ಶೂ ಹಾಕಿದ್ರು ಜಾರ್ತಾ ಇದೆ. ನೋಡ್ ಬಾರಪ್ಪ, ಯಾಕೆ ಇಷ್ಟ ಮುಗೀತಾ ನಿಮ್ದು ಪವರ್ ಅಲ್ಲ? ಮೊದಲೇ ಶೂಸ್ ಚೆನ್ನಾಗಿಲ್ಲ, ಏನಿಲ್ಲ, ಹೋಗ್ರು ಇನ್ನ ಕೈ ಬಿಟ್ಟಿದ್ದೆ. ಅಯ್ಯಪ್ಪ, ಏನ್ ಹಿಂಗ್ ಜಾರ್ತಾ ಇದೆ, ಎಷ್ಟು ಡೇಂಜರ್ ಆಗಿದೆ. ಮಿಸ್ಟರ್ ಶ್ರೀನಿವಾಸ್ ಬಂದ್ರಿ, ಯಾಕೆ? ಎಲ್ಲಿಗೆ? ದನ ಮೀಸಕ. ಇಲ್ಲಿ ಬನ್ನಿ, ಫ್ಯಾನ್ಸ್ ಹೆಲ್ಪ್ ಮಾಡ್ತಾರೆ, ಬನ್ನಿ. ನೀವು ಬರ್ಬೇಕು ಅಂತ ಕಳಕಳಿಯ ಒಂದು ಪ್ರಾರ್ಥನೆ ನಮ್ಮದು. ದಯವಿಟ್ಟು ಬರ್ಬೇಕು ಅಂತ ಕೇಳ್ಕೊಂತಾ ಇದೀವಿ. ಆಕ್ಚುಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ನನ್ನ ಮೊದಲನೇ ವಿಡಿಯೋ ಆಗಿರ್ತಕ್ಕಂಥದ್ದು ಶಿವಗಂಗೆ ಬೆಟ್ಟ. ಸೊ ಇಲ್ಲಿಂದ ಶಿವಗಂಗೆ ಬೆಟ್ಟ ಯಾವ ತರ ಕಾಣಿಸ್ತಾ ಇದೆ ಬನ್ನಿ, ನಾನು ತೋರಿಸ್ತೀನಿ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಲ್ಲ, ಮೋಡಗಳೆಲ್ಲ ಸುತ್ಕೊಂಡಿದೆ, ಮಧ್ಯದಲ್ಲಿ ಮಾತ್ರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಅಲ್ಲಿಂದ ಬಂದ್ರೆ ನಮಗೆ ಒಂದು ಯಾವ್ದೋ ಚಿಕ್ಕ ಗುಹೆ ಕಾಣುತ್ತೆ ನೋಡಿ, ಇದೆ ಗುಹೆ. ಅದು ಸ್ಮಾಲ್ ಗುಹೆ. ನೋಡೋಣ ಹೆಂಗಿದೆ ಒಳಗಡೆ. ಏನು ಇಲ್ಲ, ಎಲ್ಲ ಕತ್ಲೆ ಗುರು. ಗುಹೆ ಒಳಗಡೆ ಹೆಂಗಿರುತ್ತೆ ಅನುಭವ ನೋಡಬೇಕು. ಒಂದ್ಸಲಿ ವಿಸಿಟ್ ಮಾಡೋಣ. ಎಲ್ಲ ಕತ್ಲೆ ಗುರು, ಏನು ಇಲ್ಲ. ಆಕ್ಚುಲಿ ನಾವು ಇದೇ ಪಾತ್ರೆನಲ್ಲಿ ನಡ್ಕೊಂಡ್ ಬಂದ್ರೆ ನಮಗ್ ನೋಡಿ ಈ ತರ ಕೋಟೆ ಸಿಗ್ತವೆ. ಬಟ್ ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ನೋಡೋಣ ಬನ್ನಿ. ಅಲ್ಲಿ ಹತ್ಬಿಟ್ಟು ಏನಿದೆ ನೋಡೋಣ. ನಾನು ಬಹಳ ಎಕ್ಸೈಟ್ಮೆಂಟ್ ಇದ್ದೀನಿ. ಈ ತರ ಪ್ಲೇಸ್ಗಳೇ ನಮಗೆ ಬಹಳ ಥ್ರಿಲ್ ಕೊಡೋದು. ಬನ್ನಿ, ಅಲ್ಲಿ ಏನಿದೆ ನೋಡ್ಕೊಂಬೋಣ. ಹಾ, ಹತ್ತಿ ಸರ್. ಹಾ, ಹತ್ತಿ ನಾವ್ ಹಿಂದೆಗಡೆ ಬರ್ತೀವಿ, ನಡೀರಿ ನೀವು. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಲ್ಲ, ಬಂಡೆ ಹತ್ತಿ ಕೆಡಗ್ತೀನಿ ಅಂತ ಹೇಳ್ತಿದ್ದ ಒಂದ್ ಬಂಡ ಅಲ್ಲ, ಜಸ್ಟ್ ಅದನ್ನ ಹತ್ತಕ್ ಆಗ್ತಾ ಇಲ್ಲ ಅಂತೆ. ನೋಡ್ತಾವ್ರ, ಹೇಳು. ಡೀಟೇಲ್ ಆಗಿ ತೋರಿಸ್ತೀನಿ ಇನ್ನ, ಹೇಳು. ಬನ್ನಿ, ಹತ್ತಣ ಬನ್ನಿ. ಸೊ ಡೆಫಿನೆಟ್ಲಿ ನಾನಂತೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನಿದೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಕಮಾನ್, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬನ್ನಿ, ಏನಿದೆ ನೋಡೋಣ. ಹಳೇ ಪಾಳು ಬಿದ್ದಿರ್ತಕ್ಕಂಥ ಕಟ್ಟಡಗಳನ್ನ ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ಗುಹೆ ತರ ಇದೆ. ಆಕ್ಚುಲಿ ಇದು ಟೆಂಪಲ್ ಅಂತ ಅನ್ಕೊಂತೀನಿ. ಯಾಕೆ ಅಂತ ಅಂದ್ರೆ ಹೊಸ್ಲು ಎಲ್ಲ ಇದೆ, ಅಲ್ಲೆಲ್ಲ ದೀಪ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಒಳಗಡೆ ಏನು ಕಾಣಿಸ್ತಾ ಇಲ್ಲ ನೋಡಿ. ಆಕ್ಚುಲಿ ಒಳಗಡೆ ಏನೂ ಇಲ್ಲ, ಎಲ್ಲ ಮಣ್ಪಾಲಾಗೋಗಿದೆ, ಎಲ್ಲ ಬಿದ್ದೋಗಿದೆ, ಫುಲ್ಲು ಹಾಳಾಗಿದೆ. ಆಕ್ಚುಲಿ ಇದನ್ನ ಪ್ರೀವಿಯಸ್ ಯಾರೋ ಪೂಜೆ ಮಾಡ್ತಿದ್ರು ಅಂತ ನನಗನ್ಸುತ್ತೆ. ಇನ್ನೂ ದೇವ್ರಗಳ ವಿಗ್ರಹಗಳಿದೆ ಬಂಡೆ ಮೇಲೆ, ಇನ್ನೂ ವಿಗ್ರಹಗಳಿದೆ ಬಂಡೆ ಮೇಲೆ, ದೇವರ ವಿಗ್ರಹಗಳಿದೆ. ಬನ್ನಿ, ತೋರಿಸ್ತೀನಿ ಬನ್ನಿ. ಈ ಬೆಟ್ಟಕ್ಕೆ ನಾವು ಯಾವುದೇ ಪ್ರೀ ಪ್ಲಾನ್ ಇಲ್ದಲೆ ನಾವು ವಿಸಿಟ್ ಮಾಡಿದ್ದು. ಬಟ್ ಇಲ್ಲಿನ ಗುಹೆಗಳು ಮಾತ್ರ ನಮಗೆ ಅಚ್ಚರಿನೇ ಸೃಷ್ಟಿಸ್ತು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇನ್ನೊಂದೇನೋ ಅಚ್ಚರಿ ವಿಷಯ ಅಂದ್ರೆ ನೋಡಿ, ಇಲ್ಲಿ ಗುಹೆ ಇದೆ. ಆಲ್ರೆಡಿ ಇದೆಲ್ಲ ಹಳೇದು ಅನ್ಸುತ್ತೆ. ಒಂದ್ಸಲಿ ಒಳಗಡೆ ಹೋಗಿ ಬರೋಣ ಬನ್ನಿ, ಏನಿದೆ ನೋಡ್ಕೊಂಡ್ ಬರೋಣ. ಫುಲ್ಲು ಕತ್ಲೆ ಇದೆ ಗುರು, ಏನು ಕಾಣಿಸ್ತಾ ಇಲ್ಲ. ಇಲ್ಲ ಗುರು, ಹೆಂಗ್ ಹೋಗೋದು ಒಳಗೆ? ಟಾರ್ಚ್ ಆನ್ ಮಾಡ್ತೀನಿ. ಡೈರೆಕ್ಟ್ ಆಗಿ ಹೋಗ್ತೀವಾ? ಓ ಮೈ ಗಾಡ್,
ಏನು ಕಾಣಿಸ್ತಾ ಇಲ್ಲ ಗುರು, ಎಲ್ಲ ಕತ್ಲೆ ಇದೆ. ಆಕ್ಚುಲಿ ಇದು ಟೆಂಪಲ್ ಆಗಿತ್ತ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಎಸ್, ಈ ಶಿವಲಿಂಗು ಒಳಗಡೆ ವಾವ್ ಶಿವಲಿಂಗ ಇದ್ದಾನೆ. ಗುಹೆನ ನಾವು ನೋಡಿರಲಿಲ್ಲ ಆಕ್ಚುಲಿ. ಸೊ ಶಿವಲಿಂಗನೂ ಇದ್ದಾನೆ, ಬಟ್ ಹಾಳಾಗೋಗ್ಬಿಟ್ಟಿದೆ, ಬಿದ್ದೋಗ್ಬಿಟ್ಟಿದೆ ಶಿವಲಿಂಗ. ಬಹಳ ಕತ್ಲೆ ಇದೆ, ಟಾರ್ಚ್ ಆನ್ ಮಾಡ್ಕೊಂಡಿದೀವಿ, ಏನು ಕಾಣಿಸ್ತಾ ಇಲ್ಲ. ಜನನು ಯಾವ ಸೈಡ್ ಬರ್ತಾ ಇಲ್ಲ, ಎಲ್ಲ ಹಂಗೆ ಟಾಪ್ ವ್ಯೂ ನೋಡಕ್ ಹೋಗ್ತಾ ಇದಾರೆ. ಬಹಳ ಅಮೇಝಿಂಗ್ ಆಗಿದೆ. ನಾನಂತೂ ಬಹಳ ಎಂಜಾಯ್ ಮಾಡಿದೆ. ಬಟ್ ಡೆಫಿನೆಟ್ಲಿ ಈ ಸ್ಪಾಟ್ ಅಲ್ಲಿ ಈ ಜಾಗ ಇದೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೆವಿ ಡೇಂಜರ್ ಆಗಿದೆ. ಒಬ್ಬೊಬ್ಬರೇ ಇದ್ದಾಗ ಮಾತ್ರ ಯಾರು ಬರಕ್ ಹೋಗ್ಬೇಡಿ. ಅಲ್ಲಿ ಜೇನೆಲ್ಲ ಕಟ್ಟಿದೆ ನೋಡಿ, ನೋಡ್ತಾ ಇದ್ರಲ್ಲ, ಜೇನೆಲ್ಲ ಕಟ್ಟಿದೆ. ಸೊ ಇದೊಂಥರ ಯಾವ ಥರ ಇತ್ತು ಅಂದರೆ, ಹಳೆ ಮೂವಿಲಿ ಬೆಟ್ಟಕ್ಕೆ ಬಂದ್ಬಿಟ್ಟು ಯಾವ್ದಾದ್ರು ಗುಹೆ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟು ಹೋಗ್ತಾ ಇದ್ರಲ್ಲ, ಸೊ ಆ ಥರ ಫೀಲ್ ಆಗ್ತಾ ಇದೆ. ಡೆಫಿನೆಟ್ಲಿ ನಾನು ಬಂದಿರೋ ಬೆಟ್ಟಗಳಲ್ಲಿ ಕಂಪ್ಲೀಟು ಟ್ರಿಕ್ಕಿ ಆಗಿರ್ತಕ್ಕಂಥ ಬೆಟ್ಟ ಇದು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಸಿಚುವೇಶನ್ಸ್ ಇದೆ, ಈ ಥರ ಒಂದು ಸ್ಪಾಟ್ ಇದೆ ಅಂತ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ತುಮಕೂರು ಹೋಗೋ ರೋಡಲ್ಲಿ ಈ ಬೆಟ್ಟನ ನಾವು ಯಾವಾಗಲೂ ನೋಡ್ತಾ ಹೋಗ್ತಿದ್ವಿ. ಯಾವ ಬೆಟ್ಟ ಇದು, ಒಂದ್ಸಲಿ ಟ್ರೆಕ್ ಮಾಡಬೇಕು, ಒಂದ್ಸಲಿ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದು ಇವತ್ತು ನೆರವೇರಿದೆ. ಬಟ್ ಒಳ್ಳೆ ಅನುಭವ ಕೊಡ್ತಾ ಇದೆ ಈ ಬೆಟ್ಟ ಮಾತ್ರ. ಶ್ರೀನಿವಾಸ್, ಏನು ಅನಿಸ್ತಾ ಇದೆ ನಿಮಗೆ ಈ ಬೆಟ್ಟ? ಏನೋ ಬರ್ಬೇಕಾದ್ರೆ ಯಾವ ನಿಜಗಲ್ ಬೆಟ್ಟ ಅಂತ ಅನ್ಕೊಂಡ್ ಬಂದ್ಮೇಲೆ ನಿಜವಾದ ಬೆಟ್ಟ ಅಂತ ಗೊತ್ತಾಗ್ತಾ ಇದೆ. ಏನು ರಾಜಕಾಲದಲ್ಲಿ ತಪ್ಪಿಸ್ಕೋಬೇಕಾದ್ರೆ ಯಾವ ತರ ಬರ್ತಾರೆ ಬೆಟ್ಟದಿಂದ ಇಳಿದು, ಅದೇ ತರ ಐತಪ್ಪ ದೇವಸ್ಥಾನ. ಗುರ್ತು ಆಗಲ್ಲ ಯಾರಿಗೂ ಕೂಡ. ತುಂಬಾ ಕ್ಯೂರಿಯಸ್ ಆಗಿದೆ ನೋಡಕ್ಕೆ. ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಜನ ಹೇಳ್ತಾರೆ ನಿಜಗಲ್ ಬೆಟ್ಟದ ಗುಹೆಗಳಲ್ಲಿ ಇಂದಿಗೂ ಯಾವುದೋ ರಹಸ್ಯ ಅಡಗಿದೆ ಅಂತ. ಇನ್ ಕೆಲವರು ಹೇಳ್ತಾರೆ ರಾತ್ರಿಯಲ್ಲಿ ಬೆಳಕು ಕಾಣಿಸುತ್ತೆ ಅಂತ. ಇನ್ ಕೆಲವರು ಯಾರೋ ಹಿಂಬಾಲಿಸ್ಕೊಂಡು ಬರ್ತಾರೆ ಅನ್ನೋ ಅನುಭವ ಆಗ್ತಿದೆ ಅಂತ ಹೇಳ್ತಾರೆ. ಇತಿಹಾಸಕ್ಕೂ ರಹಸ್ಯಕ್ಕೂ ಹೆಸರಾದದ್ದು ನಿಜಗಲ್ಲು ಬೆಟ್ಟ. ನಿಜವಾಗಿಯೂ ಇದು ಒಂದು ಭಯಾನಕ ಸ್ಥಳವೇ ಅಥವಾ ಜನರ ಕಲ್ಪನೆ ಮಾತ್ರವೇ? ನಿಮ್ಗೆ ಅನಿಸುತ್ತೆ? ಕಮೆಂಟ್ ಮಾಡಿ. ಸೊ ಫೈನಲಿ ಇಲ್ಲಿಗೆ ನಮ್ಮ ವಿಡಿಯೋನ ಎಂಡ್ ಮಾಡುವಂತ ಸಮಯ ಬಂದಾಯ್ತು. ಪಾರ್ಟ್ 1 ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಪಾರ್ಟ್ 2 ಜೊತೆ ಬಹಳ ಬೇಗ ಬರ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್.